ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಬದನೆಕಾಯಿ ಭರ್ತಾ ಮತ್ತು ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಮ್ಮನೆ ಹತ್ರನೇ ಬೆಳೆದಿದ್ದು ಫ್ರೆಶ್ ಬದನೆಕಾಯಿ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲೇ ಕಿತ್ಕೊಂಬಂದು ಇವಾಗ ಗ್ಯಾಸ್ ಮೇಲೆ ಸುಡೋಕ್ಕಿಟ್ಟಿದ್ದೀನಿ. ನಮ್ಮ ಮನೇಲಿ ಸೌದೆ ಒಲೆ ಅವೈಲಬಲ್ ಇಲ್ಲ, ಅದಕ್ಕಾಗಿ ನಾನು ಗ್ಯಾಸ್ ಮೇಲೆ ಸುಟ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಸೌದೆ ಒಲೆ ಇದ್ದರೆ ನೀವು ಅದರಲ್ಲಿ ಕೂಡ ಸುಟ್ಕೋಬೋದು. ಅದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟಾದರೂ ಸುಟ್ಕೋಬೋದು, ಇಲ್ಲ ಹಾಗೇನಾದರೂ ಸುಟ್ಕೋಬೋದು. ನಾನು ಹಿಂಗೆ ಸುಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ 1 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸಿ ಹುರ್ಕೊತಾ ಇದ್ದೀನಿ ನಾನು. ನೋಡಿ, ಬದನೆಕಾಯಿ ತುಂಬಾ ಚೆನ್ನಾಗಿ ಸುಟ್ಟಿದೆ, ಮೆಣಸಿನ್ಕಾಯಿ ಹಾಗೆ ಚೆನ್ನಾಗಿ. ಈಗ ಟೊಮೊಟೊ ಕೂಡ ಹಾಗೆ ಸುಟ್ಕೋಬೇಕು, ಇದರಲ್ಲಿ ಎಣ್ಣೆ ಇರುತ್ತಲ್ಲ, ಹಾಗಾಗಿ ಒಂದು ಸತಿ ಹಾಕಿ ಒಳ್ಳಾಡಿಸ್ಬಿಟ್ಟು ನಾನು ಅದನ್ನು ಕೂಡ ಒಲೆ ಮೇಲೆ ಹಾಕಿ ಸುಟ್ಕೊತಾ ಇದ್ದೀನಿ. ನೋಡಿರಿ, ತೋರಿಸ್ತಾ ಇದ್ದೀನಿ. ಇವಾಗ ಸಿಪ್ಪೆನ ನೀಟಾಗಿ ತಕ್ಕೋಬೇಕು. ಕರ್ಗಿರುತ್ತಲ್ಲ ಅದೆಲ್ಲ ನೀಟಾಗಿ ತಕ್ಕೊಳ್ಳಿ, ಇಲ್ಲಾಂದರೆ ಚಟ್ನಿ ಕಪ್ಪಾಗ್ಬಿಡುತ್ತೆ. ಬದನೆಕಾಯಿನ ಸಾಂಬಾರ್ಗೆ 1-2 ಸೇರ್ಸೋದು ಬಿಟ್ಟರೆ ಅಷ್ಟೊಂದು ಜಾಸ್ತಿ ಬದನೆಕಾಯಿ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಒಂದು ಸತಿ ಚಟ್ನಿ ಮಾಡಿ ತಿನ್ನಿರಿ, ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರಾ. ಈಗ ಚಟ್ನಿಗೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಸುಟ್ಟಿರೋ ಟೊಮೊಟೊ ಮತ್ತು ಬದನೆಕಾಯಿ ಮತ್ತು ಸ್ವಲ್ಪ ಜೀರಿಗೆ ಕೂಡ ಇಟ್ಕೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಪಾತ್ರೆಗಾದರೂ ಹಾಕಿ ಕುಟ್ಕೋಬೋದು, ಇಲ್ಲ ನಮ್ಮ ಮನೆಗೆ ಕುಟಾಣಿ ಐತೆ ಅದಕ್ಕೆ ಹಾಕಿ ಕುಟ್ಕೊತಾ ಇದ್ದೀನಿ. ನೀವು ಇಲ್ಲಾಂದರೆ ಮಿಕ್ಸಿ ಜಾರಿಗೆ 1 ರೌಂಡು ತರಿಯಾಗಿ ರುಬ್ಕೊಂಡು ಕೂಡ ಬರ್ಬೋದು. ನೋಡಿ, ಇವಾಗ ತುಂಬಾ ನೈಸ್ ಏನು ಮಾಡೋಕ್ಕೆ ಹೋಗಿಲ್ಲ, ನಾನು ತರಿಯಾಗಿ ಕುಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಕೂಡ ಹಾಕಿ ಕುಟ್ತಾಯಿದ್ದೀನಿ. ನೀವು ಹಂಗೇ ನೀವು ತಪ್ಪಲೆಲ್ಲಾದರೂ ಕುಟ್ರಿ, ಇಲ್ಲ ಮಿಕ್ಸಿಗಾದರೂ ಹಾಕ್ರಿ. ಹೀಗೇ 1 ಬೈ 1 ಹಾಕ್ಕೊಂಡೇ ಕುಟ್ಕೊಳ್ಳಿ. ಯಾಕೆಂದರೆ ಬದನೆಕಾಯಿ ಹಾಕಿಂದ ಅದು ರಸ ಬಿಟ್ಬಿಡುತ್ತೆ, ಹಾಗಾಗಿ ನುಣ್ಣಗಾಗೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬದನೆಕಾಯಿ ಹಾಕ್ತಿದ್ದೀನಿ. ಬದನೆಕಾಯಿ ಕೂಡ ಹಾಗೆ ಹಾಕಿ, ನಾವು ಬದನೆಕಾಯಿ ಸುಟ್ಟಿರೋದ್ರಿಂದ ನೋಡಿರಲ್ಲ ಹುಳ ಆಯ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿಬಿಟ್ಟು ಹಾಕ್ಕೊಂಡು ಕುಟ್ಕೊಳ್ಳಿ. ಅದೇನು ತುಂಬ ನೈಸ್ ಆಗಬೇಕು ಅಂತ ಏನಿಲ್ಲ, 1-2 ಸತಿ ಈಗ ಇದು ಮಾಡಿದ್ರೇ ನೀರು ಬಿಡುತ್ತೆ. ನೋಡಿ, ಇವಾಗ ಒಂದು 3-4 ಸತಿ ಮಾಡ್ಕೊಂಡಿದ್ದೀನಿ, ಜಜ್ಕೊಂಡಿದ್ದೀನಿ ಅಷ್ಟೇ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಜಜ್ಕೊತಾ ಇದ್ದೀನಿ. ಇವಾಗ ಚಟ್ನಿ ರೆಡಿ ಆಯಿತು, ನೋಡ್ಬೋದು ನೀವು. ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ನೀವೀಗ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಸೌದೆ ಒಲೆಯಲ್ಲಿ ಬದನೆಕಾಯಿ ಕುಟ್ಟಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಬದನೆಕಾಯಿ ಚಟ್ನಿ ರೆಡಿ ಆಯಿತು. ಇವಾಗ ಬದನೆಕಾಯಿ ಭರ್ತಕ್ಕೆ ಬೆಳ್ಳುಳ್ಳಿನ ಕುಟ್ಕೊತಾ ಇದ್ದೀನಿ ನಾನು. ಇವಾಗ ಟೊಮೊಟೊ ಕೂಡ ಸೇರಿಸಿ ಕುಟ್ಕೊತಾ ಇದ್ದೀನಿ. 2ಕ್ಕೂ ಸುಟ್ಟಿದ್ದೆ, ಹಾಗಾಗಿ 2 ಹಾಕಿ ಕುಟ್ಕೊತಾ ಇದ್ದೀನಿ. ತುಂಬಾ ನೈಸ್ ಆಗಬೇಕು ಅಂತ ಏನಿಲ್ಲ, ಅದು ಅಷ್ಟೇ ತರಿಯಾಗಿ ನೈಸ್ ಆದರೆ ಸಾಕು. ಇವಾಗ ಬದನೆಕಾಯಿ ಕೂಡ ಸೇರಿಸಿ ಕುಟ್ಕೊತಾ ಇದ್ದೀನಿ ನಾನು. ಇದಕ್ಕೂ ಅಷ್ಟೇ ಬದನೆಕಾಯಿ ನುಣ್ಣಗಾಗಬೇಕು ಅಂತ ಏನಿಲ್ಲ, ತರಿಯಾಗಿದ್ದರೆ ಸಾಕು. ನಾನಿಲ್ಲಿ ಟೋಟಲಾಗಿ 4 ಬದನೆಕಾಯಿ ಸುಟ್ಟಿದ್ದೆ, ಇದಕ್ಕೆರಡು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರೋ ಜನದ ಪ್ರಕಾರ ನಿಮ್ಮ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು. ಈಗ ಇದಿಷ್ಟು ಕುಟ್ಟಿದಾದಮೇಲೆ ಇದಕ್ಕೆ ಕರಿಬೇವು ಕೂಡ ಸೇರಿಸಿ ಕುಟ್ಕೊತಾ ಇದ್ದೀನಿ ನಾನು. ಕರಿಬೇವು ಅಷ್ಟೇ ಪೂರ್ತಿ ನುಣ್ಣಗಾಗಬೇಕು ಅಂತ ಏನ್ರಿ, ತರಿಯಾಗಿ ನುಣ್ಣಗಾದರೆ ಸಾಕು. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಗ್ಗರಣೆ ಹಾಕಬೇಕು. ಅದಕ್ಕಾಗಿ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಕರಿಬೇವು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. 1-2 ಎಸಳು ಸೇರಿಸಿದ್ರೆ ಸಾಕು. ಇವಾಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಡಲೆಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಕಡಲೆಬೇಳೆನೂ ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ 1-2-3 ಸೆಕೆಂಡಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ನಾನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಆವಾಗಲೇ ಬದನೆಕಾಯಿ ಇದು ಕುಟ್ಟಿದ್ವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಪಾತ್ರೆಗೆ ಹಾಕ್ಕೊಂಡು ಸಣ್ಣಗೆ ಈರುಳ್ಳಿ, ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬದಲಿಗೆ ಬೇಕಾದರೆ ನೀವು ಒಣ ಖಾರ ಪುಡಿ ಕೂಡ ಹಾಕ್ಕೋಬೋದು. ನೋಡಿ, ಈರುಳ್ಳಿ, ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಯಾವುದೇ ಅಡುಗೆಗಾಗಲಿ ಕೊತ್ತಂಬರಿ ಎಷ್ಟು ಸೇರಿಸ್ತೀವೋ ಅಷ್ಟು ತುಂಬಾ ರುಚಿ ಕೊಡುತ್ತೆ. ಅದನ್ನೊಂದು ಸತಿ ಚೆನ್ನಾಗಿ ಕಿವುಚ್ಕೋಬೇಕು. ಕಿವುಚ್ಕೊಂಡು ಮಾಡಿಟ್ಟಿದ್ದಂತಹ ಒಗ್ಗರಣೆ ಅದಕ್ಕೆ ಸೇರಿಸ್ಬೇಕು. ನೀವು ಕೈಯಲ್ಲಾದರೂ ಕಿವುಚ್ಕೋಬೋದು, ಸ್ಪೂನ್ ತಗೊಂಡಾದರೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು.
ನೋಡ್ಬೋದು ಇಲ್ಲಿ ನೀವು ನೋಡೋಕ್ಕೇ ತುಂಬಾ ಚೆನ್ನಾಗಿದೆ, ಹಂಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿಕೊಂಡು ಚಪಾತಿ, ರೊಟ್ಟಿ ಇಲ್ಲ ಮುಳ್ಗಾಯಿ ಚಟ್ನಿ ಐತಲ್ಲ, ಅಂದರೆ ಬದನೆಕಾಯಿ ಚಟ್ನಿ ಫಸ್ಟಿಗೆ ತೋರಿಸಿದ್ದು, ಅದ್ರ ಜೊತೆ ಮುದ್ದೆನಾದರೂ ತಿನ್ಬೋದು. ನೋಡಿ ಈ ಚಟ್ನಿನ ನಾನು ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿಗಳು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.